ಅನಿರೀಕ್ಷಿತವಾದಂಥ ಮಳೆ ನಿರಂತರವಾಗಿ ಬೀಳ್ತಾ ಇದೆ. ನವಂಬರ್ ತಿಂಗಳಲ್ಲಿ ಮಳೆ ಇದೆ, ಇನ್ನೂ 4-5 ದಿವಸ ಮಳೆ ಇದೆ ಅನ್ನುವಂಥ ಸೂಚನೆಗಳು ಕೂಡ ಬರ್ತಾ ಇದೆ. ದಿ ಡಿಪ್ರೆಷನ್ ಬೇ ಆಫ್ ಬೆಂಗಾಲ್ ಕಂಟಿನ್ಯೂ ಆಗ್ತಾ ಇದೆ. ಇದರ ಒಟ್ಟು ಪರಿಣಾಮ ವಿಶೇಷವಾಗಿ ಬೆಂಗಳೂರು ನಗರದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಮತ್ತು ಕೆಲವು ಜಿಲ್ಲೆಗಳಲ್ಲೂ ಕೂಡ ಭಾಳಷ್ಟು ರಸ್ತೆಗಳ ಕಡಿತ, ಜನರಿಗೆ ಓಡಾಡೋದು ತೊಂದರೆ, ಕೆಲವು ಮನೆಗಳಿಗೆ ನೀರು ಹೋಗಿ. ಈಗಾಗಲೇ ಒಂದು ಸಭೆಯನ್ನು ನಾನು ಹಿಂದೆಲ್ಲ ಮಾಡಿದ್ದೇನೆ. ಕೆಲವು ಸೂಚನೆಗಳನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ಒಂದು, ಈ ಮಳೆ ನಿಂತ ತಕ್ಷಣವೇ, ಯಾಕಂದರೆ ಮಳೆ ಇದ್ದಾಗ ನಾವು ಕೆಲವು ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಮಳೆ ಬಂದಾಗ ಲೋ ಲೈಯಿಂಗ್ ಏರಿಯಾಸ್ ಏನಿದೆ ಅವುಗಳಿಗೆ, ಎಲ್ಲಿ ತಗ್ಗು ಪ್ರದೇಶ ಇದೆ ಅಲ್ಲಿಗೆ ರಿಲೀಫ್ ಆಪರೇಷನ್ ಮಾಡೋದಕ್ಕೆ ವಿಶೇಷವಾದಂಥ ತಂಡವನ್ನು ರಚನೆ ಆಗಬೇಕು ಮತ್ತು ತಂಡದ ಸದಸ್ಯರನ್ನು ಹೆಚ್ಚಿಗೆ ಮಾಡಬೇಕು ಅಂತ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಲ್ಲದೆ ನಮ್ಮ NDRF ಟೀಮ್ಗಳು ಏನಿದ್ದಾವೆ ಅವುಗಳನ್ನು ಕೂಡ ಇದಕ್ಕೆ ಉಪಯೋಗ ಮಾಡ್ಕೋಬೇಕು ಮತ್ತು SDRF, ನಮ್ಮ ರಾಜ್ಯದ SDRF ಟೀಮ್ಗಳನ್ನು 4 ವಿಶೇಷ ತಂಡಗಳನ್ನು ಬೆಂಗಳೂರಿಗೆ ಸೀಮಿತವಾಗಿ ರಚನೆ ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಇದು ನಮ್ಮ ರಕ್ಷಣಾ ಕಾರ್ಯಕ್ಕೆ ಮತ್ತು ರಿಲೀಫ್ ಕಾರ್ಯಕ್ಕೆ ಅನುಕೂಲ ಆಗುತ್ತೆ ಅಂತ. ಇದಲ್ಲದೆ ಹಲವಾರು ಗೊಂದಲಗಳಿತ್ತು. ಈ ಮಳೆ ಬಂದಾಗ ರಿಪೇರಿ ಕೆಲಸ ಯಾರು ಮಾಡೋದು, ಕೆಲವರೆಲ್ಲ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇದೆ ಅವ್ರು ಮಾಡಬೇಕು ಅಥವಾ ಕಾರ್ಪೊರೇಷನ್ ಮಾಡಬೇಕು ಅನ್ನುವಂಥದ್ದು ಭಾಳ ಗೊಂದಲ ಇತ್ತು. ಅವನ್ನೂ ನಿವಾರಣೆ ಮಾಡಿದ್ದೇನೆ. ಕೂಡಲೇ ಮಳೆ ನಿಂತ ತಕ್ಷಣವೇ ಎಲ್ಲ ಕಡೆ ರೋಡ್ ರಿಪೇರಿ ಆಗಬೇಕು. ಮೇಂಟೆನೆನ್ಸ್ ಕಾಂಟ್ರಾಕ್ಟ್ನವ್ರು ಮಾಡಲಿಲ್ಲ ಅಂದರೆ ಕಾರ್ಪೊರೇಷನ್ನೇ ಮಾಡಬೇಕು ಮತ್ತು ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅವರ ಅಕೌಂಟಲ್ಲಿ ಅದನ್ನು ತಡೆ ಹಿಡಿದು ನಮ್ಮ ಕೆಲಸವನ್ನು ಕೂಡಲೇ ಜನರಿಗೆ ಅನಾನುಕೂಲ ಆಗದಂತೆ ತೆಗೆದುಕೋಬೇಕು ಅಂತ. ಮತ್ತು ಸುಮಾರು 110 ಹಳ್ಳಿಗಳಲ್ಲಿ UGD ಲೈನು ಆಗಿ ಎಲ್ಲ ಸಮಸ್ಯೆ ಆಗಿತ್ತು. ಅದಕ್ಕೂ ಕೂಡ ನಾನು ಸುಮಾರು 280 ಕೋಟಿಯಷ್ಟು ಈಗಾಗಲೇ ಹಣವನ್ನು ಕೂಡ ಅವ್ರಿಗೇನು ಟೆಂಡರ್ಗಳಿತ್ತು ಅವನ್ನೆಲ್ಲ ಕೂಡ ಇವತ್ತು ಕೆಲಸ ಕಾರ್ಯ ಮಾಡೋದಕ್ಕೆ ಅನುಮತಿಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈ ಮಳೆ ನಿಂತ ತಕ್ಷಣವೇ ಬೆಂಗಳೂರಿನ ಸಮಗ್ರ ರಸ್ತೆಗಳ ರಿಪೇರಿಗೆ ಯುದ್ಧೋಪಾಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರ ಸೂಚನೆ ಕೊಟ್ಟಿದ್ದೇನೆ. ನಾನೇ ಮಾನಿಟರ್ ಮಾಡ್ತಾ ಇದ್ದೇನೆ. ಅದು ಹೇಳಿದ್ದಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಳೆ ಹಾನಿಯನ್ನು ಕೂಡ ಸಮೀಕ್ಷೆ ಮಾಡ್ತಾ ಇದ್ದೇವೆ ಮತ್ತು ಅವುಗಳಿಗೆ ಕೂಡಲೇ ಪರಿಹಾರ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತರಕಾರಿ ಬೆಳೆ ಆಗಲಿ, ಆಹಾರ ಬೆಳೆಗಳಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬೆಳೆ ಹಾಳಾದರೆ ಇಲ್ಲ, ಈಗ ಅದ್ರ ಬಗ್ಗೆ ಎಲ್ಲದಕ್ಕೂ ನಿಗಾ ವಹಿಸ್ತಾ ಇದ್ದೇವೆ ಮತ್ತು ಇವತ್ತು ಒಂದು ಸಭೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ MSP ಖರೀದಿ, ಭತ್ತದ ಖರೀದಿ ಮತ್ತು ಇತರ ಖರೀದಿಗಳ ಬಗ್ಗೆ ಒಂದು ಮಹತ್ವದ ಒಂದು ಸಭೆ ಮಾಡಿ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲದರ ಮೇಲೂ ನಿಗಾ ಇಟ್ಟಿದ್ದೇವೆ. ಏನು ನಾವು ಪೆರಿಷಬಲ್ ಗೂಡ್ಸ್ ಅಂತ ಕರಿತೀವಿ, ಕಾಯಿಪಲ್ಯ, ಹಣ್ಣು ಹಂಪಲ, ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ವರದಿಯನ್ನು ಹಾರ್ಟಿಕಲ್ಚರ್ ಕೊಡೋಕ್ಕೆ ಹೇಳಿದ್ದೇನೆ ಮತ್ತು ಅಗ್ರಿಕಲ್ಚರ್ ಏನಿದೆ ನಮ್ಮ ಕೃಷಿ ಇಲಾಖೆಯಿಂದ ಕೂಡ ವರದಿಯನ್ನು ತರಿಸ್ತಾ ಇದ್ದಾರೆ. ಬೆಳೆ ಪರಿಹಾರ ಬಗ್ಗೆ ಸಿದ್ದರಾಮಯ್ಯ ಕೂಡ ನಿಮ್ಗೊಂದು ಪತ್ರ ಬರೆದಿದ್ರು, ಆದಷ್ಟು ಸಿದ್ದರಾಮಯ್ಯರು ಪತ್ರ ಬರೆಯೋದಕ್ಕಿಂತ ನಾವು ಮುಂಚೆನೇ ಎಲ್ಲ ಸಮೀಕ್ಷೆ ಮಾಡಿ ಕೂಡಲೇ ಪರಿಹಾರಕ್ಕೆ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ನಾವು ಪ್ರಾರಂಭ ಮಾಡ್ತೀವಿ. See, employment generation and also straight ನೋಡ್ಬಿಟ್ಟು ಮಾತಾಡಿ, ಈ ಕಡೆ ತಿರುಗಿಬಿಟ್ಟು ಮಾತಾಡಿ ಸರ್. ಯಾವ ಕಡೆ? ಸ್ಟ್ರೈಟ್ ಇಂಗ್ಲಿಷ್ ಸರ್, ಈ ಕಡೆ ಎಲ್ಲ ಇಂಗ್ಲಿಷ್. One camera is there, don't do that. Straight. Yes sir, you talk. In English sir, because this is about Bangalore Tech Summit, please. Then you talk in Kannada also. See, Bangalore Tech Summit is a very big event. Now we have pitched in the next level of innovations through this tech summit, and more than 7,000 delegates have participated all throughout the world through virtual conference.
So we expect a lot of companies have envisaged interest in most of the cutting edge fields, high tech fields, artificial intelligence, semiconductor, renewable energy, aerospace. So we expect a lot of new set of companies coming into this, and we ourselves have prepared a lot of infrastructure regarding all these companies. Sir, is there a And, projection? a very good ecosystem has been created through this tech summit, wherein the people who are already into innovation, people who want to come into innovation, all these people will be accommodated, and they will be hand holding for all these companies. Those companies are already in innovation to scale them up, and the new innovative companies will be encouraged. And shortly we are coming out with the R&D policy, wherein R&D, we want R&D in schools, colleges, universities, and in institutions in private sector, as well as we want to encourage garage oriented R&D centers. So we want to R&D to percolate to that level. Healthcare is another aspect, sir, which is All the aspects are there. Post-pandemic. It's a spectrum of different fields. So this innovation it's limitless. That's why a whole range of innovation activities there in different fields. So one more thing, the Karnataka High Court, you have been consistently saying that Kannada will be made compulsory under NEP. They have said that they have sent a letter to the central government now asking for their opinion. See, these are all the issues which are there for a long time, and different judgments are already there. But our NEP has given us opportunity and provided certain platforms for doing all this. So under NEP we are trying to do all this. Certainly we know that it will have a judicial scrutiny. Therefore our government is making ourselves ready for the judicial scrutiny too. Are you